ಇದು ಜೊತೆಗೆ ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಅನ್ನೋರ ಆತ್ಮಹತ್ಯೆ. ಆ ಚಂದ್ರಶೇಖರ್ ಅವರು ಡೆತ್ ನೋಟ್ನಲ್ಲಿ ಬರೆದಂಥ ವಿವರಗಳು, ನಾನು ಪ್ರಾಮಾಣಿಕ, ನಾನು ಅಮಾಯಕ, ನನ್ನನ್ನು ಸಿಕ್ಕಾಕ್ಸಿದ್ದಾರೆ, ಬಲಿಪಶು ಮಾಡಿದ್ದಾರೆ, ಗೋವಾದಲ್ಲಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟರು, ಈ ಹಗರಣದ ಬಗ್ಗೆ ಬಾಯಿ ಬಿಡಬೇಡ ಅಂತ ಹೇಳಿದರು. ಈ ಎಲ್ಲ ವಿವರವನ್ನು ಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಅವನ ಕುಟುಂಬಕ್ಕಿನ್ನೂ ಸಂಪೂರ್ಣ ನ್ಯಾಯ ಸಿಗಲಿಲ್ಲ, ಅವ್ರ PF ಹಣ ಸಿಗಲಿಲ್ಲ. ಆದರೆ ಭ್ರಷ್ಟಾಚಾರ ಮಾಡಿದವರು ಮತ್ತೆ ಮಂತ್ರಿ, ಲೂಟಿ ಹೊಡೆದವರು ಮತ್ತೆ ಅಧಿಕಾರ. ಈ ಮೂಲಕ ಈ ಭ್ರಷ್ಟಾಚಾರವನ್ನು, ಲೂಟಿಯನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡಿಕೊಡ್ಲಿಕ್ಕೆ ಹೊರಟಿದೆ. ನನಗೆ ಅನುಮಾನ ಇದೆ, ನಮ್ಮೆಲ್ಲರಿಗೂ ಅನುಮಾನ ಇದೆ, ಇಡೀ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದಲ್ಲಿ ವ್ಯವಸ್ಥಿತವಾದ ಯೋಜನೆ ರೂಪಿಸಿದೆ. ಈ ಹಗರಣ ನಡೆದಿದ್ದು ಮೇ ತಿಂಗಳು 2024 ಮಾರ್ಚ್ ತಿಂಗಳಲ್ಲೇ ಸ್ಟಾಂಪ್ ಪೇಪರ್ ಖರೀದಿ ಮಾಡ್ತಾರೆ. ಅಂದರೆ ದಿಢೀರಾದ ಹಗರಣ ಅಲ್ಲ, ಯೋಜನಾಬದ್ಧವಾಗಿ ಪ್ಲಾನ್ ಮಾಡಿದಂಥ ಹಗರಣ. ಬಹುಶಃ ಚಂದ್ರಶೇಖರನ್ನು ಆತ್ಮಹತ್ಯೆ ಮಾಡ್ಕೊಳ್ಳದೇ ಇದ್ದಿದ್ರೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂಥ ಯೋಜನೆ ನಡೆದಿತ್ತು ಅನ್ನೋದನ್ನ ತನಿಖಾ ವರದಿ ಹೇಳುತ್ತೆ. ಫಲಾನುಭವಿಗಳನ್ನು ನಕಲಿಯಾಗಿ ಕ್ರಿಯೇಟ್ ಮಾಡಿ ಅವರಿಗೆ ಹಣ ಹೋಯ್ತು ಅಂತ ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರ ನಡೆದಿತ್ತು ಅಂತೇಳಿ ನಮಗೆ ಅನಿಸೋ ಪ್ರಕಾರ ಇದು ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲ, ಗೃಹಲಕ್ಷ್ಮಿ ಹಣನೂ ಇದೇ ರೀತಿ ದುರುಪಯೋಗ ಆಗಿರುವ ಸಾಧ್ಯತೆ ಇದೆ. ವಿವಿಧ ನಿಗಮಗಳಲ್ಲೂ ಈ ರೀತಿ ದುರುಪಯೋಗ ಆಗಿರೋ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಗಲೂ ಆಗ್ರಹಿಸಿದ್ವಿ, ಮತ್ತೆ ಆ ಭ್ರಷ್ಟನನ್ನು ಮಂತ್ರಿ ಮಾಡಿ ಇಡೀ ಸರ್ಕಾರ ಭ್ರಷ್ಟಾಚಾರಕ್ಕೆ ಬೆಂಬಲವಾಗಿ ನಿಂತಿದೆ. ಅವನು ವಜಾ ಮಾಡೋವರೆಗೂ ಕೂಡ ನಾವು ಸದನದ ಒಳಗೂ ಹೋರಾಟ ಮಾಡ್ತೇವೆ, ಸದನದ ಹೊರಗೂ ಹೋರಾಟ ಮಾಡ್ತೇವೆ. ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡ್ತೇವೆ. ಮತ್ತು ಇದಕ್ಕೆ ಇರುವ ಎಲ್ಲ ದಾಖಲೆಗಳು ಇದ್ದಾವೆ. ಸ್ವತಃ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನೆಕ್ಕುಟ್ಟಿ ನಾಗರಾಜ್ ಅವರು, ನಾಗೇಂದ್ರ ಅವರು ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರುವ ಫೋಟೋ ಸಹಿತ ನಾವು ಬಿಡುಗಡೆ ಮಾಡಿದ್ದೆ. ಆ ಫೋಟೋ ಈಗ ಮಂತ್ರಿ ಮಾಡಿರೋದು ನೋಡಿದ್ರೆ ಬಹಳ ಆಳವಾದ ಸಂಬಂಧ ಈ ಭ್ರಷ್ಟಾಚಾರದ ಪ್ರಕರಣಕ್ಕೂ ಈ ಸರ್ಕಾರಕ್ಕೂ ಇರೋದನ್ನ ಬಹಳ ಸ್ಪಷ್ಟವಾಗಿ ಸೂಚಿಸುತ್ತೆ. ಕಾಂಗ್ರೆಸ್ ಪಾರ್ಟಿ